ಬೆಂಗಳೂರಿನ ಹಲವು ಕಡೆ ಭಾರಿ ಮಳೆ ಸುರಿದಿದೆ. ಲಾಲ್ಬಾಗ್ ಟೌನ್ ಹಾಲ್ ಸುತ್ತಮುತ್ತ ಭಾರಿ ಮಳೆ ಆಗಿದೆ. ಜೆಸಿ ರೋಡ್ ಸುತ್ತಮುತ್ತ ಜೋರು ಮಳೆ ಸುರಿದಿದೆ. ಬೆಂಗಳೂರಲ್ಲಿ ಅಂದುಕೊಂಡಂತ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ ಈ ವರ್ಷ. ಆದ್ರೂ ಇವತ್ತು ಸುರಿದಂತ ಕೆಲವೇ ಟೈಮ್ನಲ್ಲಿ ಸುರಿದಂತ ಮಳೆ ಒಂದಿಷ್ಟು ಅಸ್ತವ್ಯಸ್ತಕ್ಕೆ ಕಾರಣ ಆಗಿತ್ತು. ಜೆಸಿ ರೋಡ್, ಟೌನ್ ಹಾಲ್, ಲಾಲ್ಬಾಗ್ ಇಲ್ಲೆಲ್ಲ ಭಾರಿ ಮಳೆ ಆಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ಹವಾಮಾನ ಇಲಾಖೆಯಿಂದ. ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ಮಳೆ ಆಗುತ್ತೆ ಅಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿಗೂ ಕೂಡ ಯೆಲ್ಲೋ ಅಲರ್ಟ್ ಇದೆ ಈಗಾಗಲೇ. ಸೊ ಆ ಪರಿಣಾಮದಿಂದ ಅದರ ಎಫೆಕ್ಟ್ ನೋಡ್ತಾ ಇದ್ದೀವಿ. ಭಾರಿ ಪ್ರಮಾಣದ ಮಳೆ ಸುರಿದಿರೋದು. ಕೆಲವೇ ಟೈಮ್ ಹಿಂದೆ ಬಂದಂಥ ಮಳೆ ಅರ್ಧ ಗಂಟೆ ಆಯಿತು ಅಂತ ಅನಿಸುತ್ತೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಟೌನ್ ಹಾಲ್, GBA ಮುಖ್ಯ ಕಚೇರಿ ಇಲ್ಲೆಲ್ಲ ಭಾರಿ ಮಳೆ ಆಗಿದೆ. ವಾಹನ ಸವಾರರು ಓಡಾಡೋದಕ್ಕೆ ಒಂದಿಷ್ಟು ಹರಸಾಹಸ ಪಡುವಂತಹ ಪರಿಸ್ಥಿತಿ ಕೂಡ ಇತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಅಂದ್ಕೊಂಡಿರಲಿಲ್ಲ ಇವತ್ತು ಮಳೆ ಬರುತ್ತೇನೋ ಅಂತ, ಯಾಕಂದ್ರೆ ಹವಾಮಾನ ಇಲಾಖೆ ಹೇಳ್ತಾನೆ ಇದೆ ಮಳೆ ಬರುತ್ತೆ ಅಂತ. ಬಟ್ ಅಂದುಕೊಂಡಂತ ರೀತಿಯಲ್ಲಿ ಎಕ್ಸ್ಪೆಕ್ಟೆಡ್ ಮಾಡಿದಂತ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ. ಬಟ್ ಈಗ ಸುರಿದಂತ ಮಳೆ ಏನೇನು ಅಸ್ತವ್ಯಸ್ತಕ್ಕೆ ಕಾರಣ ಆಯಿತು? ಎಲ್ಲೆಲ್ಲಿ ಮಳೆ ಆಯಿತು ಬೆಂಗಳೂರಲ್ಲಿ? ಅರುಣ್, ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇವತ್ತು ಮಳೆ ಆಯಿತು. ಸುಮಾರು 2 ಗಂಟೆ 25 ನಿಮಿಷದ ಆಸುಪಾಸಿನ ಹೊತ್ತಿಗೆ ಕೇವಲ 5 ರಿಂದ 10 ನಿಮಿಷಗಳ ಕಾಲ ಮಳೆ ಬಂತು. ಆದರೆ ಬಿಸಿಲ ಬೇಗೆಯಿಂದ ಬಸವಳಿದು ಹೋಗಿದ್ದಂತಹ ಜನರಿಗೆ ಕೊಂಚ ಪ್ರಮಾಣದಲ್ಲಿ ಮಳೆ ಬಂದಿರೋದು ಕೂಡ ಅಲ್ಪ ಖುಷಿಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸ್ವಲ್ಪ ವಾತಾವರಣ ತಂಪನ್ನ ಮಾಡಿ ವರುಣ ಹೋಗಿದ್ದಾನೆ ಅನ್ನುವಂತಹ ಖುಷಿ ಸಿಕ್ಕಿದೆ. ಇನ್ನು ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿದೆ. ಅಂದ್ರೆ ಬೆಂಗಳೂರು ಸೇರಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಕ ಮಳೆ ಆಗುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಮರಗಳ ಹತ್ತಿರ ಸುಮ್ಮನೆ ನಿಂತ್ಕೊಳ್ಳೋದು ಅಥವಾ ಹವಾಮಾನ ಇಲಾಖೆ ಅಲರ್ಟ್ ಅನ್ನು ಕೊಡುತ್ತೆ ಆದ್ರೆ ಮಳೆ ಬರಲ್ಲ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಿ ಮರಗಳ ಹತ್ರ ಹೋಗಿ ನಿಲ್ಲೋದು ಅಥವಾ ಬೇಕಾಬಿಟ್ಟಿಯಾಗಿ ಓಡಾಡೋದನ್ನ ಮಾಡಬಾರದು. ಬದಲಿಗೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಗಾಳಿಯ ವೇಗ ಕೂಡ ಜಾಸ್ತಿ ಇರುತ್ತೆ ಅನ್ನುವಂತಹ ಸೂಚನೆ ಕೊಟ್ಟಿದೆ. ಜೊತೆಗೆ ನಾನು ನಿಮ್ಗೆ ನೇರವಾಗಿ ವಿಜುವಲ್ಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮಳೆ ಬಂದು ನಿಂತಿದೆ ಇವಾಗ, ಆದ್ರೂ ಕೂಡ ವಾಹನ ಸವಾರರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಂಚಾರಕ್ಕೆ ಅವ್ಯವಸ್ಥೆ ಉಂಟಾಗಿರುವಂತದ್ದು. ಅಂದ್ರೆ ರಸ್ತೆಗಳಲ್ಲಿ ಅಲ್ಲಲ್ಲಿ ನೀರು ನಿಂತಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಅಂದ್ರೆ ಎತ್ತರದ ಪ್ರದೇಶಗಳಿಂದ ತಗ್ಗು ಪ್ರದೇಶಗಳಿಗೆಲ್ಲ ನೀರು ಬರ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸಂಚಾರಕ್ಕೆ ಅಸ್ತವ್ಯಸ್ತ ಆಗಿತ್ತು. ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಉಂಟಾದಂತಹ ಚಿತ್ರಣ ಕಂಡು ಬಂತು. ಜೊತೆಗೆ ಜನಸಾಮಾನ್ಯರು ಕೂಡ ಮಳೆಯನ್ನು ನಿರೀಕ್ಷಿಸಿರಲಿಲ್ಲ. ದಿಢೀರ್ ಮಳೆ ಬಂದಂತಹ ಕಾರಣ ಅವರು ಕೂಡ ಅಲ್ಲಲ್ಲಿ ಮಳೆಯಲ್ಲಿ ನಿಂತ್ಕೊಂಡು ಹೋದಂತಹ ಚಿತ್ರಣ, ಮೆಟ್ರೋ ಪಿಲ್ಲರ್ಗಳ ಅಡಿಯಲ್ಲಿ ನಿಂತ್ಕೊಂಡು ಹೋದಂತಹ ಚಿತ್ರಣ ಕಂಡು ಬರ್ತಾ ಇತ್ತು. ಸೊ ನಾಳೆಯೂ ಕೂಡ ಮಳೆ ಅಲರ್ಟ್ ಕೊಟ್ಟಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.